ಮತದಾರ ಪಟ್ಟಿಯಲ್ಲಿ ನಮ್ಮ ಹೆಸರಿಲ್ಲ ಅಂತ ಹೇಳಿ ನೀವೇನು ಬೇಜಾರಾಗದ್ ಬೇಡ. ಅದಕ್ಕೆ ಅದು ಏನಪ್ಪಾ ಅಂದ್ರೆ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲೇ ಇದ್ರೆ ನಿಮಗೆ ನಿವಾಸಿ ದೃಢೀಕರಣ ಪತ್ರವನ್ನು ಒಂದೇ ದಿನದಲ್ಲಿ ಕೊಟ್ಟು ನಿಮಗೆ ಸೇರ್ಪಡೆ ಮಾಡ್ಕೊಳ್ಳುವಂತ ಅವಕಾಶ ಇದೆ. ತಾವು ಯಾರು ಏನು ಬೇಜಾರು ಎನ್ಯುಮರೇಷನ್ ಫಾರಂ ಅನ್ನು ದುಂಡಾಗಿ ತಪ್ಪಾಗಿ ಬರೆಯದೆ ತಮ್ಮ ಫಾರಂಗಳನ್ನು ಹಿಂದಿರುಗಿಸಿಕೊಡಬೇಕೆಂದು ತಮ್ಮಲ್ಲಿ ನಮ್ಮ ವಾಣಿಕರಣ ನ್ಯೂಸ್ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾನು ಸಲೀಂ ಜಾವಿದ್. ನಾವೀಗ ದಾವಣಗೆರೆ ದಕ್ಷಿಣ ಭಾಗದಲ್ಲಿರುವಂತಹ 2ನೇ ವಾರ್ಡ್ ಮುಸ್ತಫಾನಗರ ನಾವು ಇಲ್ಲಿದ್ದೀವಿ. ಇಲ್ಲಿ SIR ಬಗ್ಗೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಿಕ್ಷಣ ಇಲಾಖೆಯವರು, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮುಸ್ತಫಾನಗರದಲ್ಲಿ ಒಂದು SIR ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಯಾರು SIR ಫಾರಂಗಳು ತಗೊಂಡೋಗಿದ್ದಾರೆ ಅವರು ವಾಪಸ್ ತಂದು ಕೊಟ್ಟಿಲ್ಲ ಅಂದ್ರೆ ಅಥವಾ ಇಸ್ಕೊಂಡೇ ಇಲ್ಲ ಅಂತ ಅಂದ್ರೆ ಇನ್ನೂ ಏನಾದ್ರೂ ನ್ಯೂನತೆಗಳು ಇದ್ರೆ ನಮ್ಮ ಗಮನಕ್ಕೆ ತನ್ನಿ ಅಂತ ಒಂದು ಜಾಗೃತಿ ಕಾರ್ಯಕ್ರಮ ಈ ಭಾಗದ BLA BLO ಜೊತೆಗೆ ಅವ್ರು ಬಂದಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ನಾನು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ERO ಮತದಾರನ ನೋಂದಣಾಧಿಕಾರಿ. ಇವತ್ತು ನಾವು ರಜಾವುಲ್ಲಾ ಮುಸ್ತಫಾನಗರದಲ್ಲಿ ಅಂದ್ರೆ ಪೊಲೀಸ್ ಸ್ಟೇಷನ್ ನಂಬರ್ 41 ಮತ್ತು 42ರಲ್ಲಿ ಅಂದ್ರೆ 1700 ಪ್ರತಿ PSL ವೋಟಿಂಗ್ ಇದೆ. ವೋಟಿಂಗ್ ಜಾಸ್ತಿ ಇರೋದ್ರಿಂದ ಆದರೂ ಕೂಡ ಇಲ್ಲಿ ನಾವು 64% 74% ನಾವು ಎನ್ಯುಮರೇಷನ್ ಫಾರ್ಮ್ ತಗೊಂಡು ಡಿಜಿಟಲೈಸೇಷನ್ ಮಾಡಿದೀವಿ. ಇಲ್ಲಿ ಇವತ್ತು ಜಾಥಾ ಮಾಡೋ ಉದ್ದೇಶ ಏನು ಅಂತಂದ್ರೆ ಬಹಳಷ್ಟು ಜನ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಟ್ಟಿದ್ದೀವಿ, ಫಿಲ್ಅಪ್ ಮಾಡಿ ಕೊಡ್ತಾ ಇಲ್ಲ. ಆದ್ರಿಂದ ಆದಷ್ಟು ಬೇಗನೆ ತಾವು ಫಿಲ್ಅಪ್ ಮಾಡಿ ಕೊಡಿ ಎನ್ಯುಮರೇಷನ್ ಫಾರ್ಮ್ ಅನ್ನ. ಕೊಟ್ಟ ನಂತರ ತಮ್ಮದು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಸೇರ್ಪಡೆ ಆಗುತ್ತೆ. ಇನ್ನೇನಾದ್ರೂ ಗೊಂದಲಗಳಿದ್ರೆ, ಏನಾದ್ರೂ ಸಂಶಯಗಳಿದ್ದು ಅಂತಂದ್ರೆ BLOಗಳಿದ್ದಾರೆ, ಸೂಪರ್ವೈಸರ್ ಇದ್ದಾರೆ, ಮತ್ತೆ ನಾವಿದೀವಿ. ನಮ್ಮ ಗಮನಕ್ಕೆ ತಗೊಂಡ್ಬರ್ರಿ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ನಾವು ಜಾಥಾವನ್ನ ಮಾಡ್ತಾ ಇದ್ದೀವಿ. ಮೇಡಮ್ ಬರ್ರಿ, ತಾವು ಈ ವಾರ್ಡಿಗೆ ಭೇಟಿ ಕೊಟ್ಟಿದ್ದೀರಿ, 2ನೇ ವಾರ್ಡಿಗೆ. ಇಲ್ಲಿ ಎಷ್ಟು % ಆಗಿದಾವೆ ಅಂತ ಏನಾದ್ರು ಮಾಹಿತಿ ಆಯ್ತಾ? PS ನಂಬರ್ 41ರಲ್ಲಿ 65% ಆಗಿದೆ. PS ನಂಬರ್ 42ರಲ್ಲಿ 75% ಆಗಿದೆ. 74% ಆಗಿದೆ. ಆಮೇಲೆ ಇದು ಈ ಭಾಗ ಬಿಟ್ಟು ಅಂದ್ರೆ 2ನೇ ವಾರ್ಡ್ ಬಿಟ್ಟು ಮತ್ತೆ ಬೇರೆ ಕಡೆ ಈ ತರ ಜಾಥಾ ಏನಾದ್ರು ಜಾಗೃತಿ ಕಾರ್ಯಕ್ರಮ ತಾವು ಹಮ್ಮಿಕೊಂಡಿದ್ರೆ? ಆಗ್ತಾ ಇದೆ. ಒಂದು 4-5 ಕಡೆ ಇವತ್ತು ಆಗಿದೆ. ಇನ್ನು ನಾಳೆ ನಾಡಿದ್ದು ಎಲ್ಲಾ ವಾರ್ಡ್ಗಳನ್ನ ಕವರ್ ಮಾಡ್ರಿ ಅಂತ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ, ಮಾಡ್ತಾ ಇದ್ದಾರೆ. ಮೇಡಮ್ ಬರೀ ಒಂದು ಪ್ರಶ್ನೆ, ಈ ಮುಸ್ತಫಾನಗರಿಂದ ಕೆಲವೊಂದು ವೋಟ್ಗಳು ಡಿಲೀಟ್ ಆಗಿದ್ದಾವೆ. ಇದ್ರದ್ದೊಂದು ಸಮಸ್ಯೆ, ಒಂದು 2-3 ಸತಿ ಪ್ರತಿಭಟನೆಗಳು ಸಾಗಿದ್ದಾವೆ. ಜಿಲ್ಲಾಡಳಿತಕ್ಕೂ ಸಹ ಮನವಿ ಮಾಡಿದ್ದಾರೆ. ಇದರ ಸಮಸ್ಯೆ ಏನಾದ್ರು ಬಗೆಹರಿತೈತಾ? ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಆಯ್ತಾ? ಅಲ್ಲ, ವೋಟರ್ ಲಿಸ್ಟ್ ಅಲ್ಲಿ ಕೈ ಬಿಟ್ಟಿರೋದ್ರ ಬಗ್ಗೆ ನನ್ನ ಮಾಹಿತಿ ಇಲ್ಲ. ಬಟ್ ಎಲ್ಲರೂ ಇಲ್ಲಿ ಹೇಳ್ತಾ ಇರೋದು ಏನಂದ್ರೆ ಸಾರ್ವಜನಿಕರು 2002ರದ ಮಾಹಿತಿ ನಮ್ಗೆ ಸಿಗ್ತಾ ಇಲ್ಲ. ಕಲ್ಪನಹಳ್ಳಿ ಅಂತ ಇದೆ, ಬಟ್ ಅದು ನಾವು ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿದ್ರು ಸಿಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ತೊಂದರೆ ಇಲ್ಲ, ಟ್ರೈ ಮಾಡ್ತಾರೆ ನಮ್ಮ BLOsಗಳು ಸಾಧ್ಯವಾದಷ್ಟು. ಸಿಗ್ಲಿಲ್ಲ ಅಂತಂದ್ರೆ 2002ದ ವೋಟರ್ ಲಿಸ್ಟ್ ಅಲ್ಲಿ ಅವ್ರದ್ದು ಸಿಗ್ಲಿಲ್ಲ ಅಂತಂದ್ರೆ ದಾಖಲೆಗಳನ್ನ ತಗೊಂಡು ಅವ್ರಿಗೆ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ಲಿಕ್ಕೆ ಅವಕಾಶ ಇದೆ. ಅದನ್ನ ನಾವು ಕ್ರಮ ತಗೋತೀವಿ. ದಾವಣಗೆರೆ ದಕ್ಷಿಣ ಭಾಗದ 2ನೇ ವಾರ್ಡ್ನಲ್ಲಿ ತಾವು BLAಗಳು ಈ ಭಾಗದ ವಾರ್ಡ್ಗಳಲ್ಲಿ ಬಹಳ ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀರಿ, ಜಾಗೃತಿ ಮೂಡಿಸಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಕರ್ಕೊಂಡು ಬಂದು. ಎಷ್ಟು % ಆಗಿದೆ, ಇನ್ನು ಏನು ಬಾಕಿ ಇದೆ, ಮತ್ತೆ ಏನು ನಿಮಗೆ ತೊಂದರೆ ಬೇರೆ ಏನಾಗ್ತಾ ಇದೆ ಇದಕ್ಕೆ? ಇಲ್ಲಿ ಮೊದಲನೇದಾಗಿ ನಮ್ಮ ರಜಾವುಲ್ ಮುಸ್ತಫಾನಗರ ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ್ದು. ಇಲ್ಲಿ 2002ರ ಮತದಾರ ಪಟ್ಟಿಯಲ್ಲಿ ನಮ್ಮ ಹೆಸರು ಇಲ್ಲ ಅಂತೇಳಿ ಭಾಳ ಜನ ಬೇಜಾರ ಪಟ್ಕೊಂಡು ನಮಗೆ ಇಲ್ಲಿಂದ ಓಡಿಸ್ಬಿಡ್ತಾರೋ ಏನು ಅಂತೇಳಿ ಭಾಳ ಭಯ ಆತಂಕ ಪಟ್ಕೊಂಡು ಇರೋದ್ರಿಂದ ನಾವು ಈಗ ಸುಮಾರು 7 ತಿಂಗಳಿಂದ ನಾವು ಇದ್ರ ಬಗ್ಗೆ 2002ರ ಮತದಾರ ಪಟ್ಟಿ ಎಲ್ಲಿ ಇರ್ಬೋದು ಅಂತ ಹುಡ್ಕಕಚ್ಚಿದ್ವಿ. ಫಸ್ಟು ಇದು ಮಾಯಕೊಂಡ ಕ್ಷೇತ್ರ ತೋಳಹುಣಸೆ ಗ್ರಾಮ ಪಂಚಾಯತಿಗೆ ಸೇರಿರೋದ್ರಿಂದ ನಮಗೆ ಅಲ್ಲಿ ಹೋಗಿ ಹುಡುಕ್ರಿ ಅಂದರೆ ಅಲ್ಲಿ ಹುಡುಕಿದ್ವಿ. ಆಮೇಲೆ ಉತ್ತರ ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಉತ್ತರ ಮತ್ತು ದಕ್ಷಿಣದ ಚುನಾವಣಾ ಶಾಖೆಯಲ್ಲಿ ಸಹ ಹುಡುಕಿದ್ವಿ, ಅಲ್ಲಿನೂ ಸಿಗದೇ ಇರೋದ್ರಿಂದ ಕೊನೆಗೆ ಇದಕ್ಕೆ ಏನು ಮಾಡಬೇಕು ಅಂತೇಳಿ ನಾವು ಮಾನ್ಯ ಸಚಿವರಲ್ಲಿ ಉಸ್ತುವಾರಿ ಸಚಿವರು SS ಮಲ್ಲಿಕಾರ್ಜುನ್ ಅವ್ರು ಕೇಳಿದ ಮೇಲೆ ಅವ್ರ ಹತ್ತೆಲ್ಲ ನಮಗೆ
AC ಅವ್ರ ಹತ್ರ ಕಳಿಸಿದ್ರು, ಅಸಿಸ್ಟೆಂಟ್ ಕಮಿಷನರ್ ಹತ್ರ. ಅಲ್ಲಿ ಹೋಗಿ ಕೇಳಿದ ಮೇಲೆ ಅವ್ರೂ ಹುಡುಕಿ ತಹಸೀಲ್ದಾರ್ ರೆಫರ್ ಮಾಡಿದರು. ಆದರೂ ಎಲ್ಲಿನೂ ಮತದಾರರ ಪಟ್ಟಿ ಸಿಗದೇ ಇರೋದ್ರಿಂದ ಕೊನೆಗೆ ನಮ್ಮ ಇಲ್ಲಿನ ನಿವಾಸಿಗಳು, ಇಲ್ಲಿನ ನಮ್ಮ ಹುಡುಗರು ಕೆಲವರು ಎಲ್ಲ BLAಗಳು ಮತ್ತು BLOಗಳು ಇವರು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಅವರಿಗೆ ಐತಲ್ಲ ಕೆಲವು ಇದು ದಾಖಲೆಗಳನ್ನು ತೆಗೆದುಕೊಂಡು ಆದಷ್ಟು 41 ಮತ ಸಂಖ್ಯೆಯಲ್ಲಿ 65% ಹಾಗೂ 42 ಮತ ಸಂಖ್ಯೆಯಲ್ಲಿ 74% ಈಗಾಗಲೇ ಅವರು ಕೊಟ್ಟಿದ್ದಾರೆ. ಅವರಿಗೆ ನಾನು BLAಗಳಿಗೂ ಹಾಗೂ BLOಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ರಜಾಲ್ ಮುಸ್ತಫಾನಗರ 41, 42 ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ 2ನೇ ವಾರ್ಡಲ್ಲಿ. ಮತ್ತು 61ರಲ್ಲಿ 66.96% ಆಗಿದೆ. 42ರಲ್ಲಿ 74.30% ಆಗಿದೆ. ಅಷ್ಟೇ ಆಗಿದೆ. ಇನ್ನೂ ಕೆಲವೊಂದು 10% ಇರ್ಬೋದು. ಜಾಸ್ತಿ ಅಂದರೆ ಅವ್ರು 2002 ಪಟ್ಟಿ ಸಿಗ್ತಾ ಇಲ್ಲ ಅಂತ ಅವರು ತಂದು ಕೊಡ್ತಾ ಇಲ್ಲ. ಆದರೂ ನಾವು ಮನೆಗೆ ಹೋಗಿ BLO ಜೊತೆ ಕರ್ಕೊಂಡು ಮನೆಗೆ ಭೇಟಿ ಒಂದು 10ರಿಂದ 15 ಸಲ ಭೇಟಿ ಮಾಡಿದ್ದೀವಿ. ಭೇಟಿ ಮಾಡಿದ್ರು ಅವರು 2002 ಪಟ್ಟಿನೇ ಕೇಳ್ತಾ ಇದ್ದಾರೆ. ತಲೆ ಕೆಡ್ಸ್ಕೊಬೇಡ್ರಿ, ನಾವು ಅದೀವಿ. ಅಟ್ಲೀಸ್ಟ್ 12 ಡಾಕ್ಯುಮೆಂಟ್ಸ್ನಲ್ಲಿ 1 ಡಾಕ್ಯುಮೆಂಟ್ಸ್ ಇದ್ದೇ ಇರುತ್ತೆ ನಿಮ್ಮ ಹತ್ರ. ಅಟ್ಲೀಸ್ಟ್ ಅದು ಏನು ಇಲ್ಲ ಅಂದರೆ ರೇಷನ್ ಕಾರ್ಡ್ ಆದರೂ ಇದ್ದೇ ಇರುತ್ತೆ, ತಂದು ಕೊಡ್ರಿ ಅಂತ ನಾವು ಹೇಳಿದ್ದೀವಿ ಜನಗಳಿಗೆ. ಅಲ್ಲ, ನಿಮಗೆಲ್ಲ ಸಹಕಾರ ಯಾರಾದರೂ ಇಲ್ಲಿ ಈ ಭಾಗದ ಮುಖಂಡರಾಗ್ಲಿ, ರಾಜಕಾರಣಿಗಳಾಗ್ಲಿ ಯಾರು ಕೊಡ್ತಾ ಇದ್ದಾರೆ? ನಮ್ಮ ದಾವಣಗೆರೆಯ ಸಚಿವರಾದಂತಹ SS ಮಲ್ಲಿಕಾರ್ಜುನರವರು, ಲೋಕಸಭಾ ಸದಸ್ಯರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು, ಯುವ ಶಾಸಕರಾದ ಸಮರ್ ಶಾಮನೂರ್ ಮಲ್ಲಿಕಾರ್ಜುನರವರ ಆದೇಶದ ಮೇರೆಗೆ, ಮತ್ತೆ ನಮ್ಮ ಗುರುಗಳಾದಂತಹ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಯ್ಯೂಬ್ ಪೈಲ್ವಾನ್ ರವರು ಮತ್ತು ಅಲ್ಪಸಂಖ್ಯಾತರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಕೊಡಪನ್ ದಾದಾಪೀರ್ರವರು ನಮಗೆ ಬಹುಪೂರ್ಣವಾಗಿ ಸಾಥನ್ನು ನೀಡ್ತಾ ಇದ್ದಾರೆ. ಏನೇ ಸಮಸ್ಯೆ ಇರಲಿ ನಮ್ಮ ಹತ್ರ ಬರ್ರಿ, ಮಾತಾಡ್ತೀವಿ, ಬಗೆಹರಿಸೋಣ ಅಂತ ನಮಗೆ ಭಾಳ ಸಾಥ್ ಕೊಡ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಇನ್ನು ಬೇರೆ ಯಾರು? ಬೇರೆ ನಮ್ಮ BLA 41ರಲ್ಲಿ ಸೈಯದ್ ಅಲಿ, ಅಶ್ಫಾಕ್, ಮತ್ತು ಸಲ್ಮಾನ್, ಶಫಿ, ಭಾಳಷ್ಟು ಜನ ನಮಗೆ ಸಾಥ್ ನೀಡ್ತಾ ಇದ್ದಾರೆ. ಹುಡುಗರು ಭಾಳ ಕಷ್ಟಪಡ್ತಾ ಇದ್ದಾರೆ.